ನಮಸ್ಕಾರ. ನನ್ನ ಹೆಸರು ಶಿವಾರ್ಜುನ್ ನಾಯಕ. ನಾವು ರಾಯಚೂರು ಡಿಸ್ಟಿಕ್ಕಿಂದ ಬಂದಿದ್ದೀವಿ. ನಾವು ಲೋಕಲಲ್ಲೆಲ್ಲ ತೋರಿಸ್ಕೊಳ್ಳೋಕ್ಕೆ ತುಂಬ ನಾಚಿಕೊಂಡು ಅಲ್ಲೆಲ್ಲ ಒಂದು ವರ್ಷದಿಂದ ಈ ಸಮಸ್ಯೆಯಿಂದ ಫಿಸ್ತುಲಾ ಸಮಸ್ಯೆಯಿಂದ ಬಳಲ್ತಾ ಇದ್ದ. ಲಾಸ್ಟ್ ಮೂಮೆಂಟಲ್ಲಿ ಕಂಡೀಷನ್ ಪೂರ ಕ್ರಿಟಿಕಲ್ ಆದಮೇಲೆ ನಾವು ವಿಕ್ಟೋರಿಯಾ ಹಾಸ್ಪಿಟ್ಲಿಗೆ ಬಂದಿದ್ವಿ. ವಿಕ್ಟೋರಿಯಾ ಹಾಸ್ಪಿಟ್ಲಲ್ಲಿ ಚೆಕ್ ಮಾಡಿ ಇವ್ನ ಕಂಡೀಷನ್ ನೋಡಿನೂ ಸಹ ಅವರು ಇನ್ನೊಂದು ವಾರ ಬಿಟ್ಟು ಬನ್ನಿ ಅಂತ ಹೇಳಿದರು. ಬಟ್ ಇವನು ಆಲ್ರೆಡಿ ನೋವಿನಿಂದ ಬಳಲ್ತಿದ್ದ, ಅದು ತಡ್ಕೊಳಕ್ಕೆ ಆಗ್ತಿದ್ದಿಲ್ಲ. ಸೊ ಅಲ್ಲೇ ಇವನು ಧೈರ್ಯ ಬಿಟ್ಬಿಟ್ಟು ಇದಾಗಿದ್ದ. ನೆಕ್ಸ್ಟ್ ನಾನು ಗೂಗಲ್ ಮಾಡಿ ನೋಡಿದೆ ಫಿಸ್ತುಲಾಗೆ ಟ್ರೀಟ್ಮೆಂಟ್ ಎಲ್ಲಿ ಸಿಗುತ್ತೆ ಅಂತ. ಗೂಗಲಲ್ಲಿ ಸರ್ಚ್ ಮಾಡಿದಾಗ ನಾವು ಮೊದಲು ಕಂಡಿದ್ದೆ ಸ್ಮೈಲ್ ಹಾಸ್ಪಿಟ್ಲು. ಅದೆಲ್ಲ ಫೋಟೋಸ್ ಎಲ್ಲ ಗೂಗಲಲ್ಲಿ ನೋಡಿ ಇಲ್ಲಿಗೆ ಬಂದ್ವಿ, ಮ್ಯಾಪ್ ಮಾಡ್ಕೊಂಡು ಬಂದಮೇಲೆ ಇಲ್ಲಿ ಮೀಟ್ ಮಾಡಿದ್ವಿ ಡಾಕ್ಟ್ರನ್ನ. ಡಾಕ್ಟ್ರ್ ಜೊತೆ ಮಾತಾಡಿದ ಮೇಲೆ ಅವರು ಕೊಟ್ಟಂಥ ಧೈರ್ಯ, ಅವ್ರು ಕೊಟ್ಟಂಥ ಚಿಕಿತ್ಸೆಯಿಂದ 3 ದಿನದೊಳಗಡೆ ಅವನು ಪೂರ್ತಿ ಆಯಿತು ಇಲ್ಲ ನಮ್ಗೆ ಅಂದ್ಕೊಂಡು ಇಂದ ಈಗ ತುಂಬ ಚೆನ್ನಾಗಿ ರಿಕವರ್ ಆಗಿದ್ದಾನೆ. 3 ದಿನದಲ್ಲಿ ಸರ್ಜರಿ ಮಾಡಿದ ಮೇಲೆ ಪರವಾಗಿಲ್ಲ. ಸ್ಮೈಲ್ಸ್ಗೆ ಫಿಸ್ತುಲಾ ಮತ್ತು ಮೂಲವ್ಯಾಧಿ ಸಮಸ್ಯೆಗಳು ಯಾವುದೇ ಇದ್ರೂ ನೀವು ಸ್ಮೈಲ್ಸ್ಗೆ ಬರಬೇಕು. ಎಲ್ಲಿ ಹೋದ್ರೂ ಲಾಸ್ಟ್ ಸ್ಮೈಲ್ಸೇ. ನೀವೆಷ್ಟು ನೋವಿನಿಂದ ಬಂದ್ರೂ ಲಾಸ್ಟ್ ಇಲ್ಲಿಂದ ಹೋಗುವಾಗ ಸ್ಮೈಲಿಂದನೇ ಹೋಗ್ತೀರಾ. ಇದು ನನ್ನ ಅನಿಸಿಕೆ. ಆಮೇಲೆ ಹಾಸ್ಪಿಟಲ್ ಇರ್ತಕ್ಕಂಥ ನೀಟ್ನೆಸ್ ಆಗಲಿ, ಅದೇ ರೀತಿ ಇಲ್ಲಿರ್ತಕ್ಕಂಥ ಎಲ್ಲ ಸಿಬ್ಬಂದಿಗಳು ಮತ್ತು ಕಾರ್ಮಿಕರು ಅವರು ಕೊಡ್ತಕ್ಕಂಥ ಆರೈಕೆಯಿಂದನೇ ಇಲ್ಲಿ ತುಂಬ ಸ್ವಲ್ಪ ಗುಣಪಡಿಸ್ಬೋದು ಅಂತ ನನಗನ್ನಿಸ್ತಾ ಇದೆ. ಅದರಿಂದನೇ ಸ್ವಲ್ಪ ಧೈರ್ಯನೂ ಜಾಸ್ತಿ ಬರುತ್ತೆ. ಪೇಷಂಟ್ನ ಅಪರಾಧಿ ಥರ ನೋಡುವಂಥ ಹಾಸ್ಪಿಟ್ಲ್ಗಳು ತುಂಬ ಇದ್ದಾವೆ. ಆದರೆ ಇಲ್ಲಿ ಅವರು ಮನೆಯವ್ರಿಗಿಂತ ಹೆಚ್ಚಿನ ಕೇರಿಂಗ್ ಕೊಟ್ಟು ಧೈರ್ಯ ತುಂಬಿ ಗುಣಪಡಿಸಿದ್ದಾರೆ. ನನ್ನ ಸಜೆಷನ್ ಯಾರಿಗೇ ಆಗಲಿ, ಹಳ್ಳಿಯವರಾಗಲಿ, ಬಡವರಾಗಲಿ, ಶ್ರೀಮಂತರಾಗಲಿ, ಯಾರೇ ಇರಲಿ, ಬಡವರಾಗಲಿ, ಕಾರ್ಮಿಕರಾಗಲಿ, ಯಾರೇ ಇರಲಿ, ಸ್ಮೈಲ್ಸಿಗೆ ಬರ್ಬೋದು. ನಿಮ್ಮ ಬಜೆಟಲ್ಲೇ ಆಗುತ್ತೆ. ಏನು ಜಾಸ್ತಿ ಅಮೌಂಟು ತೊಗೊಂಡಿಲ್ಲ. ನಮಗೆ ಇಲ್ಲಿ ವಸತಿ ಸಹ ಕೊಟ್ಟು ನಮಗಾಗಿ ಸಪ್ರೇಟ್ ಒಂದು ಕೊಠಡಿ ಕೊಟ್ಟು ಚಿಕಿತ್ಸೆನ ಕೊಟ್ಟರು ಇಲ್ಲಿ. ಧನ್ಯವಾದಗಳು ಸ್ಮೈಲ್ಸ್.